ಇವತ್ತು ರಾಜ್ಯದ ಮುಂದೆ ಭಾಳಷ್ಟು ಸಮಸ್ಯೆ ಇದೆ. ಸರ್ಕಾರ ಸಂಪೂರ್ಣವಾಗಿ ಎಲ್ಲ ರಂಗದಲ್ಲೂ ವಿಫಲವಾಗಿದೆ. ಹಣಕಾಸಿನ ನಿರ್ವಹಣೆಯಿಂದ ಹಿಡಿದು ಅಭಿವೃದ್ಧಿಗೆ ಒಂದು ಚಿಕ್ಕ ಕಾಸನ್ನು ಕೂಡ ಕೊಡದೇ ಇರುವಂಥದ್ದು ನಾವಲ್ಲ, ಆಡಳಿತ ಪಕ್ಷದ ಶಾಸಕರು ಎಲ್ಲ ಸಭೆಗಳಲ್ಲಿ ಎತ್ತಿದ್ದಾರೆ, ಪತ್ರಗಳನ್ನು ಬರೆದಿದ್ದಾರೆ ಮತ್ತು ನಮ್ಮ ಕಣ್ಣಿಗೆ ಕಾಣ್ತದೆ. ರಸ್ತೆ ರಿಪೇರಿ ಮಾಡೋಕ್ಕೆ ಸುದ್ದ ಇವ್ರ ಹತ್ರ ದುಡ್ಡಿಲ್ಲ. ಎಲ್ಲ ಬಿಲ್ಲುಗಳನ್ನು ಹಾಗೆ ಇಟ್ಟಿದ್ದಾರೆ. ಹೈಕೋರ್ಟ್ ಛೀಮಾರಿ ಹಾಕಿದೆ. ಇಂಥ ಒಂದು ಸಂದರ್ಭದಲ್ಲಿ ಜ್ವಲಂತ ಸಮಸ್ಯೆ ಆಗಿರುವಂಥ ಬರಗಾಲ ಇರ್ಬೋದು, ಹೆಣ್ಣು ಮಕ್ಕಳ ಸುರಕ್ಷತೆ ಇಲ್ಲ, ಬತ್ತಲೆಯಾಗಿ ಅವ್ರನ್ನ ಥಳಿಸಿರುವಂಥ ಬೆಳಗಾಂ ಘಟನೆ ಇರ್ಬೋದು, ದಲಿತರಿಗೆ ಇವತ್ತು ರಕ್ಷಣೆ ಇಲ್ಲ ಮತ್ತು ಮಕ್ಕಳನ್ನು ಶಾಲಾ ಶೌಚಾಲಯಗಳ ತೊಳೆಯ ಮಟ್ಟಕ್ಕೆ ಇವತ್ತು ಈ ಸರ್ಕಾರ ದಿವಾಳಿಯಾಗಿದೆ. ಕಾವೇರಿ ಸಮಸ್ಯೆ ಇದೆ, ಕೋವಿಡ್ ಬರ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೆ ಅವುಗಳನ್ನು ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿಲ್ಲ. ಎಲ್ಲಿಲ್ಲದ, ಯಾರೂ ಕೇಳದ, ಯಾರೂ ಕೂಡ ಡಿಮಾಂಡ್ ಮಾಡದೇ ಇರುವಂಥ ಹಿಜಾಬನ್ನು ಎತ್ತಿ ಮತ್ತೆ ಜನರ ದಾರಿ ತಪ್ಪಿಸಲು ತಮ್ಮ ವೈಫಲ್ಯಗಳನ್ನು, ಈ ಎಲ್ಲ ರಂಗದಲ್ಲಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಪ್ರತಿ ದಿವಸ ಒಂದು ಈ ಥರ ಹೇಳಿಕೆಯನ್ನು ಕೊಟ್ಟು ಜನರ ದಾರಿ ತಪ್ಪಿಸುವಂಥದ್ದು ಒಂದು ರೂಢಿ ಮಾಡಿಕೊಂಡಿದ್ದಾರೆ. 2 ದಿವಸ ರೇಡ್ ಆಯಿತು, IT ರೇಡು. ಕಾಂಟ್ರಾಕ್ಟರ್ ಮನೆಯಲ್ಲಿ ದುಡ್ಡು ಸಿಕ್ತು. ಅದನ್ನು ದಾರಿ ತಪ್ಪಿಸೋದಕ್ಕೆ ಹೇಳಿಕೆಗಳನ್ನು ಕೊಟ್ಟರು. ಹೀಗೆ ಜನರ ದಾರಿ ತಪ್ಪಿಸುವಂಥ ಲೆಕ್ಕ ಒಂದು ಕಡೆ, ಇನ್ನೊಂದು ಕಡೆ ಮೈನಾರಿಟಿಯನ್ನು ಓಲೈಸುವಂಥ ರಾಜಕಾರಣ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದ ಸರ್ಕಾರದ ದುರ್ದೈವ, ಯಾವುದೇ ಅಭಿವೃದ್ಧಿ ಕಾಣದಿರುವಂಥ ಒಂದು ಸರ್ಕಾರ ಇವತ್ತು ತಂದು, ಅಷ್ಟೇ ಅಲ್ಲ ಶಾಲಾ ಮಕ್ಕಳಲ್ಲಿ ಭೇದ, ಶಾಲಾ ಮಕ್ಕಳಲ್ಲಿ ಧಾರ್ಮಿಕ ಪ್ರಚೋದನಕಾರಿ ಭಾವನೆಗಳನ್ನು ಹುಟ್ಟಾಕುವಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆ ದೂರಗಾಮಿಯ ಒಂದು ಪರಿಣಾಮ ಆಗ್ತದೆ. ಸಮಾಜವನ್ನು ಬಹುಕಾಲ ಒಡೆಯುವಂಥ ಹುನ್ನಾರ ಇತ್ತು. ಅಧಿಕಾರಕ್ಕಾಗಿ ಯಾವ ಸಮಾಜದಿಂದ ಅವರು ಮತವನ್ನು ಪಡ್ಕೊಂಡಿದ್ದಾರೆ ಅದನ್ನೇ ಒಡೆಯುವಂಥ ಕೆಲಸವನ್ನು ಇವರು ಕೈ ಹಾಕಿದ್ದಾರೆ. ಇದು ಮುಂದಿನ ಪೀಳಿಗೆಯ ಪ್ರಶ್ನೆ ಇದೆ. ಇವತ್ತು ಸಣ್ಣ ಮಕ್ಕಳಲ್ಲಿ ತಮ್ಮ ಡ್ರೆಸ್ ಮುಖಾಂತರ ನಾವು ಯಾವ ಧರ್ಮಕ್ಕೆ ಸೇರಿದ್ದೇವೆ ಅನ್ನುವಂಥ ಭೇದ ಮಕ್ಕಳಲ್ಲಿ ಬಂದರೆ ಅವರು ಬೆಳೆಯುವಾಗ ಏನಾಗ್ತಿದೆ ಅವರ ಪರಿಸ್ಥಿತಿ. ಅದಕ್ಕಾಗಿಯೇ ಕಾಮನ್ ಡ್ರೆಸ್ ಕೋಡ್ ಇತ್ತು. ಇದು ಕಾಮನ್ ಡ್ರೆಸ್ ಕೋಡ್ ನಾವು ಮಾಡಿದ್ದು ಸ್ವತಂತ್ರ ಪೂರ್ವದಿಂದನೂ ಕೂಡ ಕಾಮನ್ ಡ್ರೆಸ್ ಕೋಡ್ ಇದೆ. ಸಿದ್ದರಾಮಯ್ಯ ಅವ್ರ ಮಗು ಇದ್ದಾಗಲೂ ಕೂಡ ಡ್ರೆಸ್ ಕೋಡ್ ಇತ್ತು. ಇನ್ನೊಂದು, ಈ ಹಿಜಾಬ್ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆ ಆಗ್ತಾಯಿದೆ. ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಮಹಿಳೆಯರು ತಮ್ಮ ಸ್ವತಂತ್ರಕ್ಕಾಗಿ ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ತಾಲಿಬಾನ್ ವಿರುದ್ಧ ಸುಧಾ ಹೋರಾಟವನ್ನು ಇವತ್ತಾರು ಮಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಮತ್ತು ಇಡೀ ದೇಶಕ್ಕೆ ಇದರ ಸಂಬಂಧ ಇರೋದರಿಂದ ಸುಪ್ರೀಂ ಕೋರ್ಟಿನ ಆದೇಶವರೆಗೆ ಅವ್ರು ತಡಿಬೇಕಾಗಿತ್ತು, ನಿಂದಿರಬೇಕಾಗಿತ್ತು. ಆದರೆ ಅದು ಯಾವುದನ್ನು ಮಾಡದೆ ಈ ಥರ ಜನರಲ್ಲಿ ಕ್ಷೋಭೆ ಉಂಟು ಮಾಡುವಂಥ, ಮಕ್ಕಳಲ್ಲಿ ಧಾರ್ಮಿಕ ಭೇದ ಭಾವ ಉಂಟು ಮಾಡುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ನನಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕಾಗ್ನಿಸೆನ್ಸ್ ತೊಗೊಳ್ತಿದ್ದಾರೆ ಅಂತ ವಿಶ್ವಾಸ ನನಗೆ.